ಏನು DCC ಬ್ಯಾಂಕದ ನಿನ್ನೆ ಶಶಿಕಲಾ ನಮ್ಮ ಜೊಲ್ಲೆ ಅವರೇ ಇಲ್ಲ ನಾವು ರೈತರಿಗೆ ಲಾಸ್ ಆಕೈತೆ ಅನ್ನುವಂಥದ್ದನ್ನು ಕ್ಷಮೆ ಕೇಳ್ತು ಅಂತ ಹೇಳ್ಯಾರು. ಕ್ಷಮೆ ಕೇಳಿ ಏನು ತೊಂದರೆ ಇಲ್ಲ, ಅದನ್ನು ಹೇಳಿರ್ತಕ್ಕಂಥದ್ದು ಅದು ಭಾಳ ಒಂದು ರೈತರಿಗೆ ಅದು ಅವರ ಮಾತಾಡಿದ ತಪ್ಪಿತ್ತು. ಕ್ಷಮೆ ಕೇಳಿ, ಆ ಕ್ಷಮೆ ಒಂದೇ ಕೇಳ್ರೆ ಪರಿಹಾರ ಇವತ್ತು ಆಗೋದಿಲ್ಲ. ಸರಿ, ಕ್ಷಮೆ ಕೇಳ್ರೆ ಒಂದೇ ಪರಿಹಾರ ಇವತ್ತು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ತಾವ ಏನು ಮಾಡಬೇಕಾಗೈತಪ್ಪ ಅನ್ನುವಂಥ ವಿಚಾರನ ಹೇಳ್ತೀವಿ. ನಾವು ಕೇಳಿದ್ದು ನೀವು ಕ್ಷಮೆ ಕೇಳೋದು, ನಾವು ಇವತ್ತು ಹೋರಾಟ 18 ತಾರೀಕು ಹೋರಾಟ ಮಾಡ್ಬೇಕಂತಿದ್ದು. ಆದರೂ ಈ ಭಾಗದಲ್ಲಿ ಇನ್ನೂ ಕಬ್ಬು ಕಟಾವು ಆದ ರೈತರ ಕೆಲಸದಾಗ ಬಿಜಿ ಇದಾರು. ಅದಕ್ಕಾಗಿ ನಾಳೆ 21 ತಾರೀಕು ಗುರ್ಲಾಪುರದಾಗ ಸಭೆಯನ್ನು ಕರೆದು ನಾವು ಕೂಡ ಗುರ್ಲಾಪುರದಾಗ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಯಾವಾಗ ಬರಬೇಕು ಏನು ಅನ್ನೋದು ಡಿಸ್ಕಷನ್ ಮಾಡಬೇಕಾಗಿತ್ತು. ಎಲ್ಲ ರೈತರು ಕೂಡ ವಿಶ್ವಾಸ ತಗೊಂಡು, ಯಾಕಂದ್ರೆ ನಾವು ಎಕರೆಕ 1 ಲಕ್ಷ ರೂಪಾಯಿ ಇವತ್ತ ಪರಿಹಾರವನ್ನು ಕೇಳತ್ತು. ಎಕರೆಗೆ ಯಾಕೆ ಲಕ್ಷ ರೂಪಾಯಿ ಕೇಳತ್ತು ಅನ್ನೋದು ನಾವು ಇವತ್ತು ಅರ್ಥ ಮಾಡ್ಕೋತಕ್ಕಂಥ ಸಂದರ್ಭ ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ 10-15 ವರ್ಷದಿಂದ ನೀವು 30-40 ಸಾವಿರ ರೂಪಾಯಿ ಸಾಲ ಕೊಡತ್ತೀರಿ. 10 ವರ್ಷದಿಂದ ನಮ್ಮ ಹೊಲದ ಏನು ವ್ಯಾಲ್ಯೂಯೇಷನ್ ಇತ್ತು? 4.5 ಲಕ್ಷ ರೂಪಾಯಿ, 11.5 ಲಕ್ಷ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಹೆಚ್ಚಿರಿ. ಇವತ್ತು ಎಕರೆಕ್ಕೆ 50 ಲಕ್ಷ, 1 ಕೋಟಿ ರೂಪಾಯಿ ಜಮೀನು ಮಾರತ್ತಾವ. ಅವತ್ತು 10 ಲಕ್ಷ ರೂಪಾಯಿ ಮಾರ್ತಿದ್ದು. ಖರ್ಚು ಈ ಭೂಮಿ ಒಳಗೆ ಈ ಒಕ್ಕಲತನ ಖರ್ಚು ಏನೈತಿಪ್ಪ ಅಂತಂದ್ರೆ ಕೂಲಿ ಮತ್ತು ಖರ್ಚ ಈಗ 10 ವರ್ಷ ಹಿಂದಿದ್ದ ಇವತ್ತ ಗೊಬ್ಬರ, ಡೀಸೆಲ್, ಪೆಟ್ರೋಲ್ ಇವೆಲ್ಲ ರೀತಿಯಿಂದ ಹೆಚ್ಚು ಡಬಲ್ ತ್ರಿಬಲ್ ಆಗಂದ್ರೆ ಇವತ್ತಿದು 4 ಪಟ್ಟಂದ್ರೆ ಜಾಸ್ತಿ ಖರ್ಚು ವೆಚ್ಚ ಆಗೈತೆ. ಒಂದು ಕಬ್ಬು ಬೆಳೆಯಕ್ಕೆ ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಬರೋದೈತೆ. ನಾವು ನಿಮ್ಗೆ 1 ಲಕ್ಷ ರೂಪಾಯಿ ಇವತ್ತೇನು ಬೆಳೆಸಲ್ಲ, ನೀವು 40 ಸಾವಿರ ರೂಪಾಯಿ ಕೊಡ್ತೀರಿ. ಯಾಕೆ ನಿಮ್ಗೆ 1 ಲಕ್ಷ ರೂಪಾಯಿ ನಬಾರ್ದಂದ್ರೆ ನೀವು ಅನುಕೂಲ ಮಾಡಿ ಕೊಡಬೇಕು. ಇವತ್ತು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಆಗುವತಕ್ಕ ಬಜೆಟ್ದಾಗವತ್ತ ಹಣ ತೆಗೆದು ಎಕರೆಗೆ 1 ಲಕ್ಷ ರೂಪಾಯಿ ಯಾಕೆ ಕೊಡ್ರಿ ಅಂತೇಳಿ DCC ಬ್ಯಾಂಕ್ ಅಂದ್ರೆ 0% ಬಡ್ಡಿಲಿ ಹೇಳತ್ತು ಅಂತಂದ್ರೆ ರೈತರ ಸಾಲದಾಗ ಸಂಪೂರ್ಣ ಸಂಕಷ್ಟದಾಗ ಸಿಕ್ಕ ಇವತ್ತ ರೈತ ಆತ್ಮಹತ್ಯೆ ಮಾಡ್ಕೋತಾನ. 4 ನಿಮಿಷಕ್ಕೊಮ್ಮೆ 5 ನಿಮಿಷಕ್ಕೊಮ್ಮೆ ರೈತ ಈ ದೇಶದಾಗ ಆತ್ಮಹತ್ಯೆ ಮಾಡ್ಕೋತಾನ. ಸಂಪೂರ್ಣ ಸಾಲ ಮನ್ನಾ ಕೂಡ ರೈತರದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಮೊನ್ನೆ ಬಜೆಟ್ದಾಗ ಕೇಂದ್ರ ಸರ್ಕಾರ ಮನ್ನಾ ಮಾಡ್ತು ಅಂತೇಳಿ ನಾವು ಭರವಸೆ ಇಟ್ಟಿದ್ದು, ಏನು ಕೂಡ ಮಾಡಲಿಲ್ಲ. ಹಂಗ ರೈತರು ಸಾಯ್ಬೇಕಾ? ಇದಕ್ಕೆ ಬಂಡವಾಳನ್ನ ನಾವು ಇಡೀ ನಾಡಿಗೆ ದುಡ್ದು ಅನ್ನ ಹಾಕಾಕಾಗಿ ಕಷ್ಟಪಟ್ಟ ಇವತ್ತ ನಾಡಿಗೆ ಇವತ್ತು ಅವರಿಗೆ ಇಡೀ ನಾಡಿಗೆ ಪ್ರಸಾದ ಕೊಡೋದಕ್ಕಾಗಿ ನಾವು ಸಾಲ ಮಾಡತ್ತು. 79 ವರ್ಷದ ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಇವತ್ತು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವೇನು ಲಾಭ ತಗೋಬೇಕು? ಎಕರೆಕ ಲಕ್ಷ ಗಂಟ್ಲೆ ಖರ್ಚು ಬರತ್ತ. ಇವತ್ತು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬೆಳೆಯಕ್ಕೆ ಎಕರೆಕ್ ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಮತ್ತು ನೀವು 1 ಲಕ್ಷ ರೂಪಾಯಿ 0% ಬಡ್ಡಿಲಿಕ್ಕೆ ಸಾಲ ಕೊಡಕ್ಕೆ ತೊಂದರೆ ಆಕತಿ, ಏನಾಗೋದಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಸಾಲ ಕೊಟ್ರಪ್ಪ ಅಂದ್ರೆ ಬೇರೆ ಕಡೆ ನಮಗೆ ಸಾಲ ಕೊಡ್ತಾ ಇಲ್ಲ, ಆ ಸಾಲ ತುಂಬ್ಕೊಂಬರಿ ಅಂತೇಳಿ ಇವತ್ತು KBC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ದವ್ರು ಹೇಳ್ತಾರೋ. ಹಂಗಾರೆ ಏನು ಮಾಡೋಣ ನಾವು? ಅದಕ್ಕಾಗಿ DCC ಬ್ಯಾಂಕ್ದಾಗ ತಾವೇನ ಬೆಳಗಾವಿ ಇರ್ಬೋದು, ರಾಜ್ಯದ ಎಲ್ಲ DCC ಬ್ಯಾಂಕ್ ಇರ್ಬೋದು, ತಾವು ಕಡ್ಡಾಯವಾಗಿ ತಾವು ಕೂಡ ನೀವು ಕೇಂದ್ರ ಸರ್ಕಾರಕ್ಕೂ ಹೇಳ್ರಿ, ರಾಜ್ಯ ಸರ್ಕಾರಕ್ಕೂ ಹೇಳ್ರಿ, ಎಕರೆಗೆ 1 ಲಕ್ಷ ರೂಪಾಯಿ ಪರಿಹಾರನ್ನ ತಾವು ಎಕರೆಗೆ 1 ಲಕ್ಷ ರೂಪಾಯಿ ಸಾಲದ ರೀತಿ ಒಳಗೆ ಕೊಡ್ತೀರಿ. ಅದು ಬೋಜೆ ಇರಿಸಿ ಸಾಲ ಕೊಡ್ರಿ ಅಂತ ಹೇಳತ್ತು ನಾವು. ಏನು ನಮ್ಗೆ ಹಂಗೆ ಹೊಲ ನೋಡಿ ಕೊಡೋದಲ್ಲ, ಹೊಲದ ಮೇಲೆ ನೀವು ಬೋಜೆ ಇರಿಸಿ ಸಾಲ ಕೊಡ್ತೀರಿ. 1 ಎಕರೆಗೆ 1 ಲಕ್ಷ ರೂಪಾಯಿ ಭಾಳ ಅಲ್ಲ. ನಾವು 5 ಲಕ್ಷ ರೂಪಾಯಿ ಕೇಳಬೇಕಾಗಿತ್ತು ಎಕರೆಕ. ಆದರೂ ರೈತರು ನಮ್ದು ಇನ್ನೂ ಜಾಗೃತ ಆಗಿಲ್ಲ. ನಾವಿನ್ನೂ ಒಕ್ಕಟ್ಟಾಗದೇ ಇರತಕ್ಕಂಥ ಕಾರಣಕ್ಕಾಗಿ 1 ಲಕ್ಷ ಕೇಳತ್ತವು. ದಯವಿಟ್ಟು ಜೊಲ್ಲೆ ಅವರ ಅಲ್ಲೇನ ಇಡೀ ಆಡಳಿತ ಮಂಡಳಿದ್ರಿ, ನೀವು ಕ್ಷಮೆ ಕೇಳ್ರೆ ಅದು ಪರಿಹಾರ ಅಲ್ಲ, ಶಾಶ್ವತ. ಎಕರೆಗೆ 1 ಲಕ್ಷ ರೂಪಾಯಿ ಕೊಟ್ರಂದ್ರೆ ನೀವು ಅಧ್ಯಕ್ಷ ಅದಕ್ಕೆ ಸ್ವಾರ್ಥ ಆಕತಿ. ಯಾವ ರೀತಿ ನಬಾರ್ದಂದ್ರೆ ನಾವು 1 ಲಕ್ಷ ರೂಪಾಯಿ ರೈತರಿಗೆ ಕೊಡಿಸ್ಬೇಕು. ಕಡ್ಡಾಯ ಎಕರೆಗೆ ಇಡೀ ರಾಜ್ಯದ ರೈತರಿಗೆ ಎಕರೆಗೆ ಹೆಂಗೆ ಲಕ್ಷ ರೂಪಾಯಿ ಕೊಡಿಸ್ಬೇಕು ಅನ್ನುವಂಥ ಚಿಂತನೆಯನ್ನು ನನ್ನ ರೈತ ದೇವರುಗಳನ್ನು ಉಳಿಸ್ತಕ್ಕಂಥ ಕೆಲಸ ಹೆಂಗೆ ಮಾಡಬೇಕು, ಕೊಡಲೇಬೇಕು. ನಾವು ಬಿಡೋದೇ ಇಲ್ಲ. ಯಾಕಂದ್ರೆ ಅದನ್ನು ಈಗಾಗಲೇ ಮತ್ತು ನಾವು 21ಕ್ಕೆ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಸಭೆಯನ್ನು ಕರೆದಿವಿ. ದಯವಿಟ್ಟು ತಪ್ಪದೇ ಕಡ್ಡಾಯವಾಗಿ ನೀವು
1 ಲಕ್ಷ ರೂಪಾಯಿಗೆ ಎಕರೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಕಡ್ಡಾಯವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತಿನ ಮಾರ್ಚ್ದಾಗ ಬಜೆಟ್ ಮಾಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಅವರ ನಿರ್ಣಯ ಮಾಡಿರಿ. ಈ ಬಜೆಟ್ದಾಗ ರೈತರ ಬಜೆಟ್ದಾಗ ಕೂಡ ಸುಮಾರು ಈ DCC ಬ್ಯಾಂಕ್ನಿಂದ ನೀವು ಎಕರೆಗೆ 1 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥ ವಿಚಾರನ್ನ ತಾವು ಕಡ್ಡಾಯವಾಗಿ ಮಾಡುವಂಥ ಕೆಲಸ ಕೂಡ ಮಾಡಬೇಕಾಗ್ತೈತೆ. ಯಾಕಂತಂದ್ರೆ DCC ಬ್ಯಾಂಕ್ದಾಗ ಬಜೆಟ್ ಬೇಕಾದ್ರೆ ನೀವು ರಾಜ್ಯ ಸರ್ಕಾರ ಒಂದು 20,000 ಕೋಟಿ ರೂಪಾಯಿ ಅದ್ರೊಳಗೆ ಹಣ ತೆಗೆದಿಡ್ರಿ. ಒಮ್ಮೆ ರೈತರಿಗೆ ಕೊಟ್ರಪ್ಪ ಅಂದ್ರೆ 0% ಬಡ್ಡಿಲಿ ಅದನ್ನು ವರ್ಷಕ್ಕೆ ವರ್ಷ ರೈತರ ತುಂಬಿ ರಿನೋವಲ್ ಮಾಡ್ಕೋತಾರ. ಎಕರೆ 5 ಎಕರೆ 5 ಲಕ್ಷ, 10 ಎಕರೆ 10 ಲಕ್ಷ. ಯಾಕಂದ್ರೆ ಎಲ್ಲದಕ್ಕೂ ಭೂಮಿ ಖರ್ಚು ಬರತ್ತವು, ಡಬಲ್ ತ್ರಿಬಲ್ ನಮ್ಮದೆಲ್ಲ ಖರ್ಚಾಗತ್ತೈತಿ. ಅದಕ್ಕೆ ಎಕರೆಗೆ 1 ಲಕ್ಷ ರೂಪಾಯಿ ಬಜೆಟ್ದಾಗ ಕೂಡ ತೆಗೆದಿಡಬೇಕು. ರಾಜ್ಯದ ಮುಖ್ಯಮಂತ್ರಿ ಈ ಸಲ ಇದು ರೈತರ ಬಜೆಟ್ ಆಗಬೇಕು. ಎಲ್ಲ APMCಗಳಿಗೆ ನಿರಂತರ ಖರೀದಿ ಕೇಂದ್ರಗಳು ಪ್ರಾರಂಭ ಇರಬೇಕು. ನಾವು ಖರೀದಿ ಕೇಂದ್ರ ಮಾಡ್ರಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಮಾಡಿ ಹೋರಾಟ ಮಾಡೋದಲ್ಲ. ಇದನ್ನು ಕಷ್ಟಪಟ್ಟು 6 ತಿಂಗಳು ರಕ್ತ ಬೆವರ ಸುರಿಸಿ ಬೆಳೆದೊಂದು ಒಪ್ಪಾರೆ ಹಿಂದಾಗಿಡಿಸಿ ನೀವು ಬೆಳೆದಂಥ ಬೆಳೆಗೆ ಬೆಲೆ ಕೊಡ್ರಿ, ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಅನ್ನುವಂಥದ್ದಲ್ಲ. ರಾಜ್ಯ ಸರ್ಕಾರ ಒಂದು 50,000 ಕೋಟಿ ರೂಪಾಯಿ APMCಗೆ ತೆಗೆದಿಡ್ರಿ, ಕೇಂದ್ರ ಸರ್ಕಾರ ಇಡ್ರಿ. ಇವತ್ತು ಎಲ್ಲ ಬೆಳೆಗಳಿಗೂ ಯೋಗ್ಯ ತಕ್ಕಂತೆ ಶ್ರಮ ತಕ್ಕಂತೆ ಬೆಲೆ ಕೊಡ್ರಿ. ಇವತ್ತು ಜಾನುವಾರುಗಳನ್ನ ರಕ್ಷಣೆ ಮಾಡ್ರಿ. ಇವತ್ತು ಎಲ್ಲ ರೀತಿಯಿಂದ ಇವತ್ತು ಈ ಹಳ್ಳಿಗಳನ್ನ ಸುಧಾರಣೆ ಮಾಡ್ತಕ್ಕಂಥದಕ್ಕೆ ಹೆಚ್ಚಿನ ಬಜೆಟನ್ನು ಇವತ್ತು ಸರ್ಕಾರಗಳು ಇರಲಿ. ಹಳ್ಳಿಗಳಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನ ಕೂಡ ಇವತ್ತು ಭಾಳಷ್ಟು ಹಳ್ಳಿಗಳಿರ್ತಕ್ಕಂಥ ರಸ್ತೆಗಳೆಲ್ಲ ಸಂಪೂರ್ಣ ಇವತ್ತು ಗಾಳಾಗಿ ಭಾಳಷ್ಟು ತೊಂದರೆಯನ್ನು ನಮ್ಮ ರೈತ ಕುಟುಂಬಗಳು ಅನುಭವಿಸುತ್ತಾರೆ. ರಸ್ತೆಗಳು ಕೂಡ ಸುಮಾರು ಒಂದು 10,000 ಕೋಟಿ ರೂಪಾಯಿ ಆದರೂ ಹಳ್ಳಿಗಳ ರಸ್ತೆ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ತೆಗೆದಿಡ್ತಕ್ಕಂಥದ್ದು ಆಗಬೇಕು. ಹೀಗೆ ರೈತರ ಆರ್ಥಿಕತೆಗಾಗಿ, ರೈತರ ಸಂಕಷ್ಟಕ್ಕಾಗಿ ಇವತ್ತು ಪರಿಹಾರ ನಿಧಿಗಳನ್ನು ತಕ್ಷಣ ಇಡಬೇಕು. ಮತ್ತು ಒಳ್ಳೆಯ ಆಹಾರನ ಬೆಳೀಲಿಕ್ಕೆ ಕೃಷಿ ಇಲಾಖೆಯನ್ನು ಸದೃಢಗೊಳಿಸಿ ಪ್ರತಿ ಒಂದು ಕುಟುಂಬಕ್ಕೆ ಇವತ್ತು ನೈಸರ್ಗಿಕ ಕೃಷಿ ಇರ್ಬೋದು, ಸಾವಯವ ಕೃಷಿಯನ್ನು, ಯಾಕಂದ್ರೆ ಸಾವಯವ ಕೃಷಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆದ್ಯತೆ ಕೊಡಲಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಮನೆಯಾಗಿ ಇವತ್ತು ಪೇಷಂಟ, ಶುಗರ, BP ಇವೆಲ್ಲ ಕ್ಯಾನ್ಸರ್ದಿಂದ ಇವತ್ತು ಇಡೀ ಜನಾಂಗನ ಅನುಭವಿಸತೈತಿ. ಅದಕ್ಕೆ ಈ ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಈ ಬಜೆಟ್ದಾಗ ಕೂಡ ಹೆಚ್ಚಿನ ಆದ್ಯತೆಯನ್ನು ಮಾಡಬೇಕು. ಭೂಮಿ ಫಲವತ್ತತೆ ಮಾಡಲೇಬೇಕು. ಭೂಮಿ ಫಲವತ್ತತೆ ಮಾಡಲಿಲ್ಲ ಅಂದ್ರೆ ನಾನು ಹಾಳ, ಈ ನಾಡು ಹಾಳಾಗ್ತೈತಿ. ಭೂಮಿ ತಾಯಿನೂ ಕೂಡ ನಾವೆಲ್ಲ ಈಗಾಗಲೇ ಯೂರಿಯಾ, DAP ಕಾಂಪ್ಲೆಕ್ಸ್, ಯೂರಿಯಾ ಗೊಬ್ಬರ ಎಲ್ಲ ಹೋಗೋದು ಭೂಮಿ ಫಲವತ್ತತೆ ಹಾಳು ಮಾಡತ್ತು. ನಾವು ಕೂಡ ರೈತರ ಇನ್ನು ಮುಂದೆ ಜಾಗೃತಾಗಿ ಭೂಮಿ ಫಲವತ್ತತೆಯನ್ನು ಕಾಪಾಡಬೇಕು. ನಾಳೆ ನಮ್ಮ ಪೀಳಿಗೆಗೆ, ರೈತ ಕುಟುಂಬದ ಪೀಳಿಗೆ ಉಳಿಬೇಕಪ್ಪ ಅಂದ್ರೆ ಕಡ್ಡಾಯವಾಗಿ ಇವತ್ತು ನಮ್ಮ ಪೀಳಿಗೆ ಉಳಿಸಲಿಕ್ಕೆ ನಾವು ನೈಸರ್ಗಿಕ ಕೃಷಿಯನ್ನು, ಭೂಮಿ ಫಲವತ್ತತೆ ಮಾಡಲಿಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಕಡ್ಡಾಯವಾಗಿ DCC ಬ್ಯಾಂಕು ಇದು ರೈತರ ಬ್ಯಾಂಕು, ಇದು ರೈತರ ಹೆಸರು ಹೇಳಿ ತಾವೆಲ್ಲ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರಿದ್ರಿ. ತಾವು ಕಡ್ಡಾಯವಾಗಿ ಎಕರೆಗೆ 1 ಲಕ್ಷ ರೂಪಾಯಿ ಇವತ್ತು ಕೂಡ ತಾವ ಸಭೆಯನ್ನು ಕರೆದಿರಿ. ಬೆಳಗಾವಿ ಒಳಗೆ DCC ಬ್ಯಾಂಕ್ದಾಗ ಇವತ್ತು ತಕ್ಷಣ ಸಭೆ ಕರೆದಿರಿ. ನೀವೇನು ಮಾಡತ್ತೀರಿ, ಅಲ್ಲಿ ಇರ್ತಕ್ಕಂಥ ಯಾರ ಮೆಂಬರ್ಗಳು ಅದಾರು ಅವ್ರಿಗೆ ಇನ್ಶೂರೆನ್ಸ್ 10 ಲಕ್ಷ ಕೊಡ್ತು, 5 ಲಕ್ಷ ಕೊಡ್ತು, ಮತ್ತು ಸದಸ್ಯರಿಗೆ ಮುಕ್ತವಾಗಿ ಬೇರೆ ಪ್ರೈವೇಟ್ ಸಾಲ ಕೂಡ ಕೊಡ್ತು ಅಂಥೇಳಿ ನೀವು ಈ ಚಳವಳಿಯನ್ನು ಹತ್ತಕ್ಕೆ ಹಾಕಿಗೆ ಇವತ್ತು 18ನೇ ತಾರೀಕು ಎಲ್ಲ ಸೊಸೈಟಿ ಮೆಂಬರ್ಗಳನ್ನ ಸಭೆ ಕರೆದಿರಿ. ಅದು ಕೂಡ ನಮ್ಗೆ ಗೊತ್ತಾಗಿದೆ. ಏನು ತೊಂದರೆ ಇಲ್ಲ, ಕೊಡ್ರಿ, ಅವ್ರಿಗೂ ಕೊಡ್ರಿ, ಅವ್ರಿಗೂ ಸವಲತ್ತುಗಳನ್ನ ಕೊಡ್ರಿ. ಆದ್ರೆ ರೈತರ ಖಾತೆಗಳಿಗೆ 1 ಎಕರೆಗೆ 1 ಲಕ್ಷ ರೂಪಾಯಿಯನ್ನ ನೀವು ಕೊಡಲೇಬೇಕು. ನಾವು ಕೊಡು ಮಟ್ಟ ನಾವು ಬಿಡುವುದಿಲ್ಲ. ಹೋರಾಟ ಮಾಡವ್ರನ ರಾಜ್ಯದ ರೈತರೆಲ್ಲ ಕೂಡ ಅವರದು. ನಾವು ನಾಳೆ 21 ತಾರೀಕು ಚರ್ಚೆ ಮಾಡಿ ಒಂದು ಡೇಟ್ ನಿರ್ಣಯ ಮಾಡ್ತು. ಗುರ್ಲಾಪುರದಿಂದ ಪಾದಯಾತ್ರೆ ಬಂದ ಅಲ್ಲಿ ಬೆಳಗಾವಿ DCC ಇಡೀ ರಾಜ್ಯದ ರೈತರೆಲ್ಲ 10 ಲಕ್ಷ ಜನ ಸೇರಿ ಆಗುವ ತಕ್ಕ ನಾವು ಎಕರೆಗೆ 1 ಲಕ್ಷ ರೂಪಾಯಿ ತಗೋವ್ರನ. ರಾಜ್ಯದ ಮುಖ್ಯಮಂತ್ರಿ ಅವರಿರಲಿ, DK ಶಿವಕುಮಾರ್ ಸಾಹೇಬ್ರು ಇರಲಿ, ಎಲ್ಲ DCC ಬ್ಯಾಂಕ್ದವರ ಅಧ್ಯಕ್ಷಗಳು ಇರಲಿ. ಇಲ್ಲ ಅಂತಂದರೆ ನೀವು ನಮ್ಮ ಜೊತೆ ಬಂದು ಹೋರಾಟ ಕೊಂಡುವಂಥ ಪರಿಸ್ಥಿತಿ ಬರಬೇಕಾಕೈತಿ. ಅದರೊಳಗಾಗಿ ನಾವು ಹೋರಾಟ ಮಾಡೋಕ್ಕಿಂತ ಮುಂಚೆನೇ ಎಕರೆಗೆ 1 ಲಕ್ಷ ರೂಪಾಯಿ ಯಾವ ರೀತಿ ನಬಾರ್ಡ್ದಿಂದ ಕೊಡಿಸ್ಬೇಕು, ರೈತರನ್ನು ಕಾಪಾಡಬೇಕು, ರೈತರ ಆತ್ಮಹತ್ಯೆ ಮಾಡ್ಕೋತಾರೋ ಅನ್ನುವಂಥ ಚಿಂತನೆಯನ್ನು ಎಲ್ಲ ನಾಡಿನ DCC ಬ್ಯಾಂಕ್ ಅಧ್ಯಕ್ಷರು, ಡೈರೆಕ್ಟರ್ಗಳು ಮಾಡಿ ರಾಜ್ಯದ ಮುಖ್ಯಮಂತ್ರಿ ಕಡೆ ನೀವು ಹೋಗ್ತಿರೋ, ಕೇಂದ್ರ ನರೇಂದ್ರ ಮೋದಿಜಿ ಸಾಹೇಬ್ರ ಕಡೆ ಹೋಗ್ತಿರೋ ಗೊತ್ತಿಲ್ಲ. ತಾವು ಕಡ್ಡಾಯವಾಗಿ ಎಕರೆಗೆ 1 ಲಕ್ಷ ರೂಪಾಯಿ ಕೊಟ್ಟು ಬಡ್ಡಿ ರಹಿತ ಸಾಲ ಕೊಟ್ಟು ರೈತರನ್ನ ರಕ್ಷಣೆ ಮಾಡಬೇಕಾದದ್ದು
ಎಲ್ಲರ ಜವಾಬ್ದಾರಿ ಐತಿ. ಅದಕ್ಕೆ ತಾವು 224 ಮಂದಿ 25 ಶಾಸಕರಿರಿ, ತಾವು ರೈತರ ಬದಲು ಗಂಭೀರವಾಗಿ ಕೊಡ್ರಿ. ಬಹುಸಂಖ್ಯಾತರ ನಾವು ಮತದಾನ ಮಾಡಿದ್ದೀವಿ. ಮತದಾನದ ಭಿಕ್ಷೆ ಐತಿ. ನೀವೆಲ್ಲ ಶಾಸಕರು ಕೂಡ ಈ ಧ್ವನಿ ಎತ್ತಿ ಈ ಬಜೆಟ್ದಾಗ ಕೂಡ ಕಡ್ಡಾಯವಾಗಿ ಎಕರೆಗೆ ₹1,00,000 0% ಬಡ್ಡಿಲಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯವರು ಏನೇ ಎಲ್ಲ ಸರ್ಕಾರ ಕಡ್ಡಾಯವಾಗಿ ಘೋಷಣೆ ಮಾಡಲೇಬೇಕು ಅಂತೇಳಿ ನಾಡಿನ ನನ್ನ ಎಲ್ಲ ರೈತರ ದೇವರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ.